ಬರೋದಕ್ಕೆ ಮುಂಚೆ ವ್ಯಾಟ್ ಇದ್ದಾಗ ಆಗಲೇ 70,000 ಕೋಟಿ ಕೋತಾಗ್ತಿತ್ತು ರಾಜ್ಯ ಸರ್ಕಾರಕ್ಕೆ ಕರ್ನಾಟಕದ್ದು. ನೀವು GST ಬಂದ ನಂತರನೇ ಅಂದ್ರೆ ಈ ಸರಳೀಕರಣದಿಂದ ನಿನ್ನೆಯಿಂದ ಅಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಅಡಿಷನಲ್ 15,000 crores ಅಂದ್ರೆ ಟೋಟಲ್ 85,000 crores ಬರ್ಡನ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಕೇಂದ್ರ ಭರ್ತಿ ಮಾಡ್ಕೊಡ್ಬೇಕು ಅದನ್ನ ಈ ಸುಳ್ಳನ್ನ ರಾಜ್ಯ ಸರ್ಕಾರ ಬಹಳ ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದೆ. ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ 2017ನಲ್ಲಿ GST ಬಂದಿದ್ದು. ನೀವೇ ದಯವಿಟ್ಟು ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ರಾಜ್ಯದ ಕಂದಾಯ ಸಚಿವರ ಹತ್ರ ಹೋಗಿ ತಾವೇ ಕೇಳಿ. GST 2017ನಲ್ಲಿ ಇಂಟ್ರೊಡಕ್ಷನ್ ಆಗೋದಕ್ಕಿಂತ ಮುಂಚೆ ರಾಜ್ಯಕ್ಕೆ ಎಷ್ಟು ದುಡ್ಡು ಬರ್ತಾ ಇತ್ತು, ಇವತ್ತೆಷ್ಟು ಬರ್ತಾ ಇದೆ ಅಂತ ಒಂದು ಟ್ಯಾಬ್ಯುಲರ್ ಕಾಲಮ್ ಹಾಕ್ಬಿಟ್ಟು ಕೊಡ್ಲಿಕ್ಕೆ. ಪ್ರತಿ ವರ್ಷ ರಾಜ್ಯಕ್ಕೆ ಬರ್ತಾ ಇರುವಂತಹ ಹಣ, ಸಂದಾಯ ಆಗ್ತಾ ಇರುವಂತಹ ಟ್ಯಾಕ್ಸ್ ಕಲೆಕ್ಷನ್ 8ರಿಂದ 12% ಪ್ರತಿ ವರ್ಷ ಗ್ರೋತ್ ಇದೆ. ಪ್ರತಿ ವರ್ಷ ಗ್ರೋತ್ ಇದೆ. GST ಕಲೆಕ್ಷನ್ನೇ ಪ್ರತಿ ವರ್ಷ ದೇಶದಲ್ಲಿ ವರ್ಷಾನುವರ್ಷ 18% ಗ್ರೋತ್ ಇದೆ. ಅದಂತೂ ಸುಳ್ಳಲ್ವಲ್ಲ. 2017ರಲ್ಲಿ ಎಷ್ಟು GST ಕಲೆಕ್ಷನ್ ಆಗ್ತಿತ್ತೋ ಇವತ್ತೆಷ್ಟು ಕಲೆಕ್ಷನ್ ಆಗ್ತಿದೆಯೋ ಎವ್ರಿ ಇಯರ್ ಆನ್ ಇಯರ್ 18% CAGR ಗ್ರೋತ್ ಇದೆ. ಹೋದ ವರ್ಷ ನಮ್ಮ ಹತ್ರ 100 ರೂಪಾಯಿ ಇತ್ತು ಅಂದ್ರೆ ಈ ವರ್ಷ 118 ರೂಪಾಯಿ ಇದೆ. ಮುಂದಿನ ವರ್ಷ 118ಗೆ 18% ಸೇರಿರುವಂತಹ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. ಸೊ ಟ್ಯಾಕ್ಸ್ ಕಲೆಕ್ಷನ್ ಅಮೌಂಟ್ ಜಾಸ್ತಿ ಆದಾಗ ಕೇಂದ್ರ ರಾಜ್ಯ ಸರ್ಕಾರಕ್ಕಾಗುವಂತಹ ಡೆವಲ್ಯೂಷನ್ ಸಹ ಸ್ವಾಭಾವಿಕವಾಗಿ ಜಾಸ್ತಿ ಆಗ್ಬೇಕಲ್ಲ. ಅದು ಫಾರ್ಮುಲಾ ಪ್ರಕಾರ ಆಗತ್ತೆ. ಇದನ್ನ ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ವಿರೋಧ ಮಾಡದಂತೆ ಕಾಣಿಸ್ತಾ ಇದೆ. ಇನ್ನು ಇಷ್ಟೊಂದು ನಷ್ಟ ಆಗತ್ತೆ, ಸಮಸ್ಯೆ ಆಗತ್ತೆ ಎಂದಿದ್ರೆ ನಿನ್ನೆ ನಡೆದಂತ ಸಭೆಯಲ್ಲಿ ವಾಕೌಟ್ ಮಾಡಬೇಕಿತ್ತು ಇವರು. ತೆಲಂಗಾಣದವ್ರು ಯಾಕೆ ವಾಕೌಟ್ ಮಾಡಲಿಲ್ಲ? ತಮಿಳುನಾಡು ಅವ್ರು ಯಾಕೆ ವಾಕೌಟ್ ಮಾಡಲಿಲ್ಲ? ಕರ್ನಾಟಕದವ್ರು ಯಾಕೆ ವಾಕೌಟ್ ಮಾಡಲಿಲ್ಲ? ಇಷ್ಟೊಂದು ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗತ್ತೆ ಅಂತಂದ್ರೆ ರಾಜ್ಯ ಸರ್ಕಾರದ ಹಿತಾಸಕ್ತಿ ಕಾಪಾಡಬೇಕು, ಕರ್ನಾಟಕದ ಹಿತಾಸಕ್ತಿ ಕಾಪಾಡಬೇಕು ಅಂತ ಅಷ್ಟೊಂದು ಇದ್ದಿದ್ರೆ ನೆನ್ನೆ ಹೊರಗಡೆ ಬರಬೇಕಿತ್ತು ಮೀಟಿಂಗ್ ಇಂದ ವಿರೋಧ ಮಾಡಿ. ಸರ್ವಾನುಮತದಿಂದ ಅಲ್ಲಿ ಅಂಗೀಕಾರ ಮಾಡ್ಬಿಟ್ಟು ಓಟ್ ಹಾಕ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಹೊರಗಡೆ ಮೈಕ್ ಎದುರುಗಡೆ ಬಂದು ನಿಂತ್ಕೊಂಡು ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗ್ತಿದೆ ಅಂತ ಈ ರಾಜಕೀಯ ಮಾಡಿದ್ರೆ ಜನ ಏನ್ ದಡ್ರೇನ್ರಿ? ಜನಕ್ಕೆ ಗೊತ್ತು GST ಕೌನ್ಸಿಲ್ ಅಲ್ಲಿ ಆಗುವಂತ ಪ್ರತಿ ನಿರ್ಧಾರ ಕೂಡ ಸರ್ವಾನುಮತದಿಂದ ಆಗತ್ತೆ ಅಂತ. ನಿನ್ನೆ ಆಗಿರುವಂತ ನಿರ್ಧಾರವೂ ಕೂಡ ಸರ್ವಾನುಮತದಿಂದ ಆಗಿರೋದು. ಇವತ್ತು ಇಷ್ಟೊಂದು ನಷ್ಟ ಆಗತ್ತೆ ಅಂತ ಇವತ್ತು ಭಾಷಣ ಮಾಡೋರು ನಿನ್ನೆ ಯಾಕೆ ಇದನ್ನ ಸಭೆಯಲ್ಲಿ ವಿರೋಧ ಮಾಡಲಿಲ್ಲ? ಈ ಹಿಪಾಕ್ರಸಿ ರಾಜಕಾರಣ, ಈ ವಿಡಂಬನಾ ರಾಜಕಾರಣ ನಿಲ್ಲಬೇಕು. ಇದೇ ನಾನು ಮುಖ್ಯಮಂತ್ರಿಗಳಿಗೆ ಮಾಡುವಂತ ಮನವಿ. ರಾಜ್ಯದ ಆದಾಯದ ಪ್ರಯುಕ್ತ 13% ಇಂದ 11% ಅಂತ ಅಂಕಿಅಂಶ ಅವರೇ ಕೃಷ್ಣ ಬೈರೇಗೌಡರು ಹೇಳ್ತಾರೆ. ರಾಜ್ಯ ಸರ್ಕಾರ 2017ರಿಂದ ಇವತ್ತಿನವರೆಗೆ GSTಯಲ್ಲಿ ಎಷ್ಟು ದುಡ್ಡು ಬಂದಿದೆ, ಇದಕ್ಕಿಂತ ಮುಂಚೆ ಅವರಿಗೆ ಎಷ್ಟು ದುಡ್ಡು ವ್ಯಾಟ್ ಇದ್ದಾಗ ಬರ್ತಾ ಇತ್ತು, ಕ್ಯುಮ್ಯುಲೇಟಿವ್ ಆಗಿ ಅವರಿಗೆ ಎಷ್ಟು ದುಡ್ಡು ಬಂದಿದೆ, ಅದರಿಂದ ರಾಜ್ಯಕ್ಕೆ ಎಷ್ಟು ಲಾಭ ಅಥವಾ ನಷ್ಟ ಆಗಿದೆ ಅನ್ನುವಂಥದ್ದನ್ನ ಒಂದು ಶ್ವೇತ ಪತ್ರವನ್ನ ವಿಧಾನಸಭೆಯಲ್ಲಿ ರಾಜ್ಯದ ಜನಕ್ಕೆ ರಾಜ್ಯ ಸರ್ಕಾರ ಹೊರಡಿಸ್ಲಿ. ಒಂದು ವೈಟ್ ಪೇಪರ್ ಹೊರಡಿಸ್ಲಿ. ನಾನು ಕೃಷ್ಣ ಬೈರೇಗೌಡರಲ್ಲೇ ಕೇಳ್ತೀನಿ, ಅವರು ಪ್ರತಿನಿಧಿಯಾಗಲ್ಲಿ ಹೋಗಿರ್ತಾರಲ್ಲ, ನಿನ್ನೆ ಯಾಕೆ ಅವ್ರು ವಿರೋಧ ಮಾಡಲಿಲ್ಲ? ಯಾಕೆ ಅದರಿಂದ ಹೊರಗಡೆ ಬರಲಿಲ್ಲ? ಇಷ್ಟೊಂದು ನಷ್ಟ ಆಗತ್ತೆ ಅಂತ ಈಗ ಮಾಧ್ಯಮದ ಎದುರುಗಡೆ ಬಂದು ಮಾತನಾಡ್ತಾ ಇರೋರು ನಿನ್ನೆ ಸಭೆಯಲ್ಲಿ ಯಾಕೆ ವಿರೋಧ ಮಾಡಲಿಲ್ಲ? ನಿಮ್ದು ಸಭೆಯಲ್ಲಿ ಸಮ್ಮತಿ, ಮೀಡಿಯಾ ಮತ್ತೆ ಸಾರ್ವಜನಿಕರು ಇಲ್ದಲೇ ಇರುವಂತಹ ಸಭೆಯಲ್ಲಿ ಸರ್ವಾನುಮತಿ ಸಮ್ಮತಿ, ಹೊರಗಡೆ ಬಂದಿದ ತಕ್ಷಣ ವಿರೋಧ. ಇದ್ಯಾವ ನ್ಯಾಯ ಸ್ವಾಮಿ? ಇನ್ನು ವ್ಯಾಟ್ ಇದ್ದಾಗ ನಮಗೆ ಬಹಳ ಉಪಯೋಗ ಆಗ್ತಾ ಇತ್ತು ಅಂತ ಹೇಳೋರಿಗೆ, ವ್ಯಾಟ್ ಇದ್ದಾಗ ಜನಸಾಮಾನ್ಯರು ಇದನ್ನ ಗಮನಿಸಬೇಕು. ಅಕ್ಕಿ ಮೇಲೆ 5% ಇತ್ತು. ಅಕ್ಕಿ ಮೇಲೆ, ಅದು ಕರ್ನಾಟಕದಂತ, ದಕ್ಷಿಣ ಕರ್ನಾಟಕದಂತ ಈ ಭಾಗದಲ್ಲಿ ದಿನಕ್ಕೆ 3 ಹೊತ್ತು ಅಕ್ಕಿ ರಾಗಿ ತಿನ್ನುವಂತ ಜನ ಇರುವಂತ ಕಡೆ ಅಕ್ಕಿ ಮತ್ತೆ ರಾಗಿ ಮೇಲೆ 5% ಇತ್ತು ವ್ಯಾಟ್ ಇದ್ದಾಗ. ತಲೆಗೆ ಹಚ್ಚುವಂತ ಎಣ್ಣೆ ಮೇಲೆ 29% ಇತ್ತು ಟ್ಯಾಕ್ಸ್, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಎಲ್ಲ ಸೇರಿ. ಇನ್ನು ಸಾಯಂಕಾಲ 5 ಗಂಟೆ 6 ಗಂಟೆಗೆ ಏನೋ ಬಜ್ಜಿ ಗಿಜ್ಜಿ ಸಮೋಸ ಅದ್ರ ಜೊತೆಗೆ ಏನು ಈ ಹಲ್ದಿರಾಮು ಅದು ಇದು ಮಿಕ್ಸ್ಚರ್ ತಿನ್ನೋಣ, ನಮ್ಕೀನ್ ತಿನ್ನೋಣ ಅಂತಿದ್ರೆ ವ್ಯಾಟ್ ಇದ್ದಾಗ 13.5%
ವ್ಯಾಟ್ ಇದ್ದಾಗ ನಮ್ಕೀನ್ ಮೇಲೆ, ಹಲ್ದಿರಾಮ್ ಈ ಚಿವಡಾ ಮೇಲೆ, ಇದ್ರ ಮೇಲೆ ಇದ್ದಿದ್ದು. ಇನ್ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಇವತ್ತು ನಾವು 0 ಮಾಡಿದೀವಿ. ವ್ಯಾಟ್ ಇದ್ದಾಗ ಹೆಲ್ತ್ ಇನ್ಶೂರೆನ್ಸ್ 15% ಇತ್ತು. ಯಾರಿಗೂ ಉಪಯೋಗ ಆಗ್ತಾ ಇದೆ ಇದರಿಂದ? ಇವತ್ತು ಇನ್ಶೂರೆನ್ಸ್ 0 ಮಾಡಿದ ಮೇಲೆ, ಮೆಡಿಕಲ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ 0 ಮಾಡಿದ ಮೇಲೆ, ಕ್ಯಾನ್ಸರ್ ಪೇಷಂಟ್ಗಳು ಪ್ರತಿ ದಿವಸ ತಗೊಳ್ತಾ ಇದ್ದಂಥ ಡ್ರಗ್ಗಳನ್ನು 0% ಮಾಡಾದ್ಮೇಲೆ, ಪ್ರತಿ ಮಾತ್ರೆ ಔಷಧಿಯನ್ನು 5% ಇಳಿಸಾದ ಮೇಲೆ, ಇದಕ್ಕೆ ಇನ್ನೇನು ವಿರೋಧನೇ ಮಾಡೋಕ್ಕಾಗ್ದಲೇ ಇರುವಂಥ ಸಂದರ್ಭ ಕಾಂಗ್ರೆಸ್ಸಿಗೆ ಬಂದಿರೋದ್ರಿಂದ ಈ ರೀತಿ ರಾಜ್ಯಕ್ಕೆ ನಷ್ಟ ಆಗ್ತಾ ಇದೆ. 40% ಯಾಕೆ ಟ್ಯಾಕ್ಸ್ ಮಾಡ್ತಾ ಇದ್ದೀರಾ? ಈ ರೀತಿಯಾದಂಥ ಒಂದು ಟೊಳ್ಳು ಆರ್ಗ್ಯುಮೆಂಟನ್ನು ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸಿಗರೇಟ್ ಮೇಲೆ 40% ಟ್ಯಾಕ್ಸ್ ಮಾಡ್ದಲೆ ಇದೇನು 5% ಮಾಡಬೇಕಿತ್ತ, ಅಥವಾ ಸಿಗರೇಟನ್ನು ಫ್ರೀ ಮಾಡಬೇಕಿತ್ತ? ಜರ್ದಾ ಮೇಲೆ, ಡ್ರಿಂಕ್ಸ್ ಮೇಲೆ ಏನು 40% ಇದೆ, ಅದ್ರ ಮೇಲೆ ಟ್ಯಾಕ್ಸ್ ಮಾಡ್ದಲೆ 0% ಮಾಡಬೇಕಿತ್ತ? ಯಾವ ಕಡೆ ತಗೊಂಡೋಗ್ಬೇಕು ಸಮಾಜ ನಾವು?